ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ಭಗವಾನ್ ಶ್ರೀರಾಮನ ಭವ್ಯ ಮಂದಿರದ ಸಿದ್ಧತೆ ಕಾರ್ಯಗಳು ಪ್ರಸ್ತುತ ಭರದಿಂದ ಸಾಗುತ್ತಿವೆ. ರಾಮ ಮಂದಿರದಿಂದ ಪ್ರತಿಷ್ಠಾಪನೆಯ ಬಗ್ಗೆ ಜನರಲ್ಲಿ ಸಾಕಷ್ಟು ಉತ್ಸಾಹವಿದೆ. 22 ಜನವರಿ 2024ರಂದು ರಾಮ ಮಂದಿರದಲ್ಲಿ ಶ್ರೀರಾಮನನ್ನು ಪ್ರತಿಷ್ಠಾಪಿಸಲು ಆಯ್ಕೆ ಮಾಡಲಾಗಿದೆ. ಈ ದಿನದಂದು ರಾಮಲಾಲಾ ಅವರ ಜೀವನದ ಪವಿತ್ರೀಕರಣಕ್ಕೆ 84 ಸೆಕೆಂಡುಗಳ ಅತ್ಯಂತ ಮಂಗಳಕರ ಸಮಯವಿದೆ. ಆದರೆ ಈ ಶುಭ ಕಾರ್ಯಕ್ಕೆ ಜನವರಿ 22 ಏಕೆ ಆರಿಸಲಾಯಿತು ಎಂಬ ಪ್ರಶ್ನೆ ನಿಮ್ಮ ಮನಸ್ಸಿಗೆ ಬರುತ್ತಿದೆಯೇ? ಇದರ ಹಿಂದಿನ ಕಾರಣವನ್ನು ತಿಳಿಯೋಣ. ಹಿಂದೂ ಕ್ಯಾಲೆಂಡರ್ ಪ್ರಕಾರ ಜನವರಿ 22 ಪೌಷ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ದಿನಾಂಕವಾಗಿದೆ. ಬೆಳಿಗ್ಗೆ 8:47ರವರೆಗೆ ನಕ್ಷತ್ರ ಮೃಗಶಿರ ಮತ್ತು ಯೋಗ ಬ್ರಹ್ಮ ಇದ್ದು ನಂತರ ಇಂದ್ರಯೋಗ ನಡೆಯಲಿದೆ. ಜ್ಯೋತಿಷಿಗಳ ಪ್ರಕಾರ ಜನವರಿ 22 ಕರ್ಮ ದ್ವಾದಶಿ. ಈ ದ್ವಾದಶಿ ದಿನಾಂಕವನ್ನು ವಿಷ್ಣು ದೇವರಿಗೆ ಸಮರ್ಪಿಸಲಾಗಿದೆ. ಈ ದಿನದಂದು ಭಗವಾನ್ ವಿಷ್ಣು ಆಮೆಯ ರೂಪವನ್ನು ಪಡೆದನು ಎಂದು ಹೇಳಲಾಗುತ್ತದೆ. ಧಾರ್ಮಿಕ ಗ್ರಂಥಗಳ ಪ್ರಕಾರ ಈ ದಿನ ಭಗವಾನ್ ವಿಷ್ಣುವು ಆಮೆಯ ಅವತಾರವನ್ನು ತೆಗೆದುಕೊಂಡು ಸಾಗರ ಮಂಥನದಲ್ಲಿ ಸಹಾಯ ಮಾಡಿದನು. ಭಗವಾನ್ ಶ್ರೀರಾಮನು ವಿಷ್ಣುವಿನ ಅವತಾರವಾಗಿದೆ. ಆದ್ದರಿಂದ ಈ ದಿನವನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ ಮತ್ತು ಈ ದಿನವನ್ನು ರಾಮ ಮಂದಿರದ ಉದ್ಘಾಟನೆಗೆ ಆಯ್ಕೆ ಮಾಡಲಾಗಿದೆ. ಜ್ಯೋತಿಷಿಗಳ ಪ್ರಕಾರ ಜನವರಿ 22ರಂದು ಅನೇಕ ಮಂಗಳಕರ ಯೋಗಗಳು ರೂಪುಗೊಳ್ಳುತ್ತವೆ. ಈ ದಿನ ಅಭಿಜಿತ ಮುಹೂರ್ತ, ಸರ್ವಾರ್ಥ ಸಿದ್ಧಿಯೋಗ, ಅಮೃತ ಸಿದ್ಧಿಯೋಗ ಮತ್ತು ರವಿಯೋಗ ಎಂಬ 3 ಶುಭಯೋಗಗಳು ರೂಪುಗೊಳ್ಳುತ್ತಿವೆ. ಯಾವುದೇ ಶುಭ ಕಾರ್ಯವನ್ನು ಮಾಡಲು ಈ ದಿನವನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಈ ಯೋಗಗಳಲ್ಲಿ ಯಾವುದೇ ಕೆಲಸವನ್ನು ಮಾಡುವುದರಿಂದ ಒಬ್ಬ ವ್ಯಕ್ತಿಯು ಎಲ್ಲ ರೀತಿಯ ಕೆಲಸಗಳಲ್ಲಿ ಯಶಸ್ಸನ್ನು ಪಡೆಯುತ್ತಾನೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಭಗವಾನ್ ಶ್ರೀರಾಮನು ಅಭಿಜಿತ್ ಮುಹೂರ್ತ, ಸರ್ವಾರ್ಥ ಸಿದ್ಧಿಯೋಗ ಮತ್ತು ಅಮೃತ ಸಿದ್ಧಿಯೋಗದ ಸಮಯದಲ್ಲಿ ಜನಿಸಿದನು. ಆದ್ದರಿಂದ ಅಯೋಧ್ಯೆಯಲ್ಲಿ ರಾಮ ಮಂದಿರದ ಪ್ರತಿಷ್ಠಾಪನೆಗಾಗಿ ಜನವರಿ 22ರನ್ನು ಆಯ್ಕೆ ಮಾಡಲಾಗಿದೆ. ಸನಾತನ ಧರ್ಮದಲ್ಲಿ ಯಾವುದೇ ವಿಗ್ರಹದ ಪ್ರತಿಷ್ಠಾಪನೆಯನ್ನು ಬಹಳ ಮುಖ್ಯವೆಂದು ಪರಿಗಣಿಸಲಾಗುತ್ತದೆ. ಮೂರ್ತಿಯ ಪ್ರತಿಷ್ಠಾಪನೆಯ ಸಮಯದಲ್ಲಿ ಪ್ರಾಣ ಪ್ರತಿಷ್ಠೆಯನ್ನು ಮಾಡಲಾಗುತ್ತದೆ. ಯಾವುದೇ ವಿಗ್ರಹವನ್ನು ಪ್ರತಿಷ್ಠಾಪಿಸುವ ಸಮಯದಲ್ಲಿ ಆ ವಿಗ್ರಹವನ್ನು ಜೀವಂತವಾಗಿ ಮಾಡುವ ವಿಧಾನವನ್ನು ಪ್ರಾಣ ಪ್ರತಿಷ್ಠೆ ಎಂದು ಕರೆಯಲಾಗುತ್ತದೆ. ಪ್ರಾಣ ಎಂಬ ಪದದ ಅರ್ಥ ಜೀವಶಕ್ತಿ ಮತ್ತು ಪ್ರತಿಷ್ಠಾ ಎಂದರೆ ಸ್ಥಾಪನೆ. ಅಂತಹ ಪರಿಸ್ಥಿತಿಯಲ್ಲಿ ಪ್ರಾಣ ಪ್ರತಿಷ್ಠೆ ಎಂದರೆ ಪ್ರಾಣಶಕ್ತಿಯನ್ನು ಸ್ಥಾಪಿಸುವುದು ಅಥವಾ ದೇವತೆಯನ್ನು ಜೀವಂತಗೊಳಿಸುವುದು. ಪ್ರಾಣ ಪ್ರತಿಷ್ಠೆ ಇಲ್ಲದೆ ಯಾವುದೇ ವಿಗ್ರಹವನ್ನು ಪೂಜೆಗೆ ಯೋಗ್ಯವೆಂದು ಪರಿಗಣಿಸಲಾಗುವುದಿಲ್ಲ. ಪ್ರಾಣ ಪ್ರತಿಷ್ಠೆಯ ಮೂಲಕ ವಿಗ್ರಹಕ್ಕೆ ಜೀವಶಕ್ತಿ ತುಂಬಿ ವಿಗ್ರಹವು ದೇವತೆಯಾಗಿ ಬದಲಾಗುತ್ತದೆ ಎಂದು ನಂಬಲಾಗಿದೆ. ಪ್ರಾಣ ಪ್ರತಿಷ್ಠೆಯ ನಂತರ ಯಾವುದೇ ವಿಗ್ರಹವು ಪೂಜೆಗೆ ಅರ್ಹವಾಗುತ್ತದೆ. ಪ್ರಾಣ ಪ್ರತಿಷ್ಠೆಯ ನಂತರ ವಿಗ್ರಹ ರೂಪದಲ್ಲಿ ಇರುವ ದೇವರು ಮತ್ತು ದೇವತೆಗಳನ್ನು ಪೂರ್ಣ ಆಚರಣೆಗಳೊಂದಿಗೆ ಪೂಜಿಸಲಾಗುತ್ತದೆ. ಈ ಅವಧಿಯಲ್ಲಿ ಅನೇಕ ರೀತಿಯ ಧಾರ್ಮಿಕ ಆಚರಣೆಗಳನ್ನು ನಡೆಸಲಾಗುತ್ತದೆ. ಪ್ರಾಣ ಪ್ರತಿಷ್ಠೆಯ ಆಚರಣೆಯನ್ನು ಯಾವಾಗಲೂ ಮಂಗಳಕರ ಸಮಯದಲ್ಲಿ ನಡೆಸಲಾಗುತ್ತದೆ. ಪ್ರತಿಷ್ಠಾಪನೆಗಾಗಿ ವಿಗ್ರಹವನ್ನು ಮೊದಲು ಗಂಗಾಜಲದಲ್ಲಿ ಅಥವಾ ಯಾವುದೇ ಪವಿತ್ರ ನದಿಗಳ ನೀರಿನಲ್ಲಿ ಸ್ನಾನ ಮಾಡುವ ಮೂಲಕ ಸ್ವಚ್ಛಗೊಳಿಸಲಾಗುತ್ತದೆ. ಇದರ ನಂತರ ವಿಗ್ರಹವನ್ನು ಶುದ್ಧವಾದ ಬಟ್ಟೆಯಿಂದ ಒರೆಸಲಾಗುತ್ತದೆ ಮತ್ತು ಹೊಸ ಬಟ್ಟೆಗಳನ್ನು ಧರಿಸಲಾಗುತ್ತದೆ. ಇದರ ನಂತರ ವಿಗ್ರಹವನ್ನು ಶುದ್ಧ ಸ್ಥಳದಲ್ಲಿ ಇರಿಸಲಾಗುತ್ತದೆ. ಅದರ ಮೇಲೆ ಶ್ರೀಗಂಧದ ಪೇಸ್ಟ್ ಹಚ್ಚಿ ಅಲಂಕರಿಸಲಾಗುತ್ತದೆ. ನಂತರ ಮಂತ್ರಗಳನ್ನು ಪಠಿಸುವ ಮೂಲಕ ಪ್ರಾಣ ಪ್ರತಿಷ್ಠೆಯ ಆಚರಣೆಯನ್ನು ನಡೆಸಲಾಗುತ್ತದೆ. ಈ ಪಂಚ ಪಾಚಾರಗಳನ್ನು ಮಾಡಿದ ನಂತರ
ದೇವರಿಗೆ ವಿಧಿವಿಧಾನಗಳೊಂದಿಗೆ ಪೂಜೆ ಸಲ್ಲಿಸಲಾಗುತ್ತದೆ. ಅಂತಿಮವಾಗಿ ಆರತಿಯ ನಂತರ ಜನರಿಗೆ ಪ್ರಸಾದ ವಿತರಿಸಲಾಗುತ್ತದೆ. ಪೌಷ ಮಾಸದಲ್ಲಿ ಶುಭ ಕಾರ್ಯಗಳು ನಡೆಯುವುದಿಲ್ಲ. ಆದರೂ ಮೂರ್ತಿಯ ಆಯುಷ್ಯವನ್ನು ಏಕೆ ಪವಿತ್ರಗೊಳಿಸಲಾಗುತ್ತದೆ? ಪೌಷ ಮಾಸವನ್ನು ಶುಭ ಕಾರ್ಯಗಳನ್ನು ಮಾಡದ ಸಮಯವೆಂದು ಪರಿಗಣಿಸಲಾಗುತ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ಈ ತಿಂಗಳಲ್ಲೇ ರಾಮಲಾಲ ಮೂರ್ತಿಯ ಮಹಾಮಸ್ತಕಾಭಿಷೇಕ ಮಾಡಲಾಗುತ್ತಿದೆ. ವಾಸ್ತವವಾಗಿ ನಾವು ಧರ್ಮ ಗ್ರಂಥಗಳನ್ನು ನಂಬಿದರೆ ಯಾವುದೇ ವಿಗ್ರಹದ ಪ್ರತಿಷ್ಠಾಪನೆಗೆ ಪೌಷವನ್ನು ಅತ್ಯಂತ ಮಂಗಳಕರ ಸಮಯವೆಂದು ಪರಿಗಣಿಸಲಾಗುತ್ತದೆ. ಈ ಮಾಸದಲ್ಲಿ ಜೀವನವನ್ನು ಸಮರ್ಪಿಸುವುದರಿಂದ ರಾಜ್ಯವು ಸಮೃದ್ಧಿಯಾಗುವುದಲ್ಲದೆ ಅಲ್ಲಿ ವಾಸಿಸುವ ಜನರು ಸಹ ಪ್ರಯೋಜನಗಳನ್ನು ಪಡೆಯುತ್ತಾರೆ ಮತ್ತು ಮೂರ್ತಿಯನ್ನು ಪೂಜಿಸುವ ಭಕ್ತರ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತವೆ ಎಂದು ನಂಬಲಾಗಿದೆ. ಈ ಕಾರಣಕ್ಕಾಗಿ ಅಯೋಧ್ಯೆಯ ರಾಮ ಮಂದಿರದ ವಿಗ್ರಹ ಪ್ರತಿಷ್ಠಾಪನೆಗೆ ಪೌಷ ಮಾಸವನ್ನು ನಿಗದಿಪಡಿಸಲಾಗಿದೆ. ಜನವರಿ 22ರಂದು ದೊರೆಯುವ ಮೃಗಶೀರ್ಷ ನಕ್ಷತ್ರವು ಕೂಡ ಅತ್ಯಂತ ಮಂಗಳಕರವಾಗಿದ್ದು, ಈ ದಿನವು ದ್ವಾದಶಿ ತಿಥಿಯ ಜೊತೆಗೆ ಸೋಮವಾರವು ಹೆಚ್ಚು ವಿಶೇಷವಾಗಿದೆ. ಇವೆಲ್ಲವುಗಳ ಸಂಯೋಜನೆಯು ಶುಭ ಮುಹೂರ್ತವನ್ನು ಅತ್ಯುತ್ತಮವಾಗಿಸಿದೆ. ನಾವು ವಿಗ್ರಹದ ಪ್ರತಿಷ್ಠಾಪನೆಯ ಬಗ್ಗೆ ಮಾತನಾಡಿದರೆ ಇದು 5, 7 ಅಥವಾ 11 ದಿನಗಳನ್ನು ತೆಗೆದುಕೊಳ್ಳುತ್ತದೆ ಮತ್ತು ಜನವರಿ 22ರ ಮೊದಲು ಮತ್ತು ಮಕರ ಸಂಕ್ರಾಂತಿಯ ನಂತರ ಜನವರಿ 22ರವರೆಗೆ ಕೇವಲ 5 ದಿನಗಳು ಮಾತ್ರ ಲಭ್ಯವಿರುತ್ತವೆ. ಹಾಗಾಗಿ ದೇವಸ್ಥಾನದ ಒಳಗಿನ ಮೂರ್ತಿ ಪ್ರತಿಷ್ಠಾಪನೆಗೂ ಮುನ್ನ ಜನವರಿ 16ರಿಂದಲೇ ಪೂಜೆ ಆರಂಭವಾಗಲಿದೆ. ಅದೇ ಸಮಯದಲ್ಲಿ ಮೃಗಶೀರ್ಷ ನಕ್ಷತ್ರವನ್ನು ಯಾವುದೇ ಅಡಚಣೆಯಿಂದ ಮುಕ್ತವೆಂದು ಪರಿಗಣಿಸಲಾಗುತ್ತದೆ. ಶಾಸ್ತ್ರಗಳಲ್ಲಿ ರೋಗ, ಅಗ್ನಿ, ನಿಯಮ, ಕಳ್ಳ ಮತ್ತು ಮರಣ ಎಂಬ 5 ವಿಧದ ಅಡೆತಡೆಗಳನ್ನು ಉಲ್ಲೇಖಿಸಲಾಗಿದೆ. ಈ ಶುಭ ಮುಹೂರ್ತದಲ್ಲಿ ಒಂದೇ ಒಂದು ಅಡೆತಡೆ ಇಲ್ಲ. ಈ ಕಾರಣಕ್ಕಾಗಿಯೇ ಈ ಶುಭ ಮುಹೂರ್ತವನ್ನು ಅತ್ಯಂತ ವಿಶೇಷವೆಂದು ಪರಿಗಣಿಸಲಾಗಿದೆ. ಪ್ರತಿಮೆ ಸ್ಥಾಪನೆಗೆ ಅಭಿಜಿತ್ ಮುಹೂರ್ತ ಏಕೆ ಆಯ್ಕೆ ಮಾಡಲಾಗಿದೆ? ದಿನದ 11:45ರಿಂದ 12:45ರವರೆಗಿನ ಸಮಯವನ್ನು ಅಭಿಜಿತ ಮುಹೂರ್ತ ಎಂದು ಕರೆಯುತ್ತೇವೆ. ಪ್ರತಿ ದಿನದ ಮಧ್ಯಭಾಗವನ್ನು ಅಭಿಜಿತ್ ಮುಹೂರ್ತ ಎಂದು ಕರೆಯಲಾಗುತ್ತದೆ. ಇದು 2 ಗಂಟೆಗಳು, ಅಂದರೆ ಮಧ್ಯದ ಮೊದಲು ಮತ್ತು ನಂತರ 48 ನಿಮಿಷಗಳು. ಪುರಾಣಗಳ ಪ್ರಕಾರ ಭಗವಾನ್ ಶ್ರೀರಾಮ ಕೂಡ ಅಭಿಜಿತ ಮುಹೂರ್ತದಲ್ಲಿ ಜನಿಸಿದರು. ಅದಕ್ಕಾಗಿಯೇ ಅಯೋಧ್ಯ ರಾಮ ಮಂದಿರ ಭೂಮಿ ಪೂಜೆಗೆ ವಿಗ್ರಹದ ಪ್ರತಿಷ್ಠಾಪನೆಯವರೆಗೆ ಅಭಿಜಿತ್ ಮುಹೂರ್ತವನ್ನು ಆಯ್ಕೆ ಮಾಡಲಾಗಿದೆ ಮತ್ತು ಈ ಮುಹೂರ್ತದಲ್ಲಿ ಮಾಡುವ ಎಲ್ಲ ಆಚರಣೆಗಳನ್ನು ಮಾಡಲಾಗುತ್ತದೆ ಎಂದು ನಂಬಲಾಗಿದೆ. ಈ ಮುಹೂರ್ತದಲ್ಲಿ ಎಲ್ಲ ಕಾರ್ಯಗಳು ನೆರವೇರುತ್ತವೆ. ದೇಗುಲದಲ್ಲಿ ಪ್ರತಿಷ್ಠಾಪಿಸಿರುವ ರಾಮಲಲ್ಲ ಮೂರ್ತಿಯನ್ನು ನೋಡುವ ಸಮಯ ಇದೀಗ ಸಮೀಪಿಸುತ್ತಿದ್ದು ಭಕ್ತರ ಮನದಲ್ಲಿ ಸಂತಸದ ಅಲೆ ಎದ್ದಿದೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.